ಹಾಯ್ ಹಲೋ, ಇವತ್ತು ಮಂಗಳವಾರ. ಹಾಗೆ ಸ್ವಲ್ಪ ಸ್ಪೆಷಲ್ ಡೇ. ಇವತ್ತು ಹಳದಿ ಕುಂಕುಮ ಇದೆ ಬಿಲ್ಡಿಂಗಲ್ಲಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬ್ಯುಸಿ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ವಾಕಿಂಗ್ ಹೋಗಿ ಬಂದ್ಬಿಟ್ಟೆ. ವಾಕಿಂಗ್ ಹೋಗೋಣ ಇವತ್ತು, ಜಿಮ್ಗಂತೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಸೊ ಮನೆಗೆ ಬಂದು ಯೂಶ್ವಲಿ ನಾನು ತೊಗೊಳ್ಳಲ್ಲ ಹಾಲಿಡೇ. ಬಟ್ ಇಫ್ ಇಟ್ ಇಸ್ ಎನಿ ಎಮರ್ಜೆನ್ಸಿ ಹೋಗೋಕ್ಕೆ ಟೈಮೇ ಇಲ್ಲ ಅಂದಾಗ ಮಾತ್ರನೇ ಹಾಲಿಡೇ ತೊಗೊತೀನಿ. ಸೊ ಅವ್ರಿಗೆಲ್ಲ ಗೋಬಿ ಪರಾಟ ಮಾಡಿಕೊಟ್ಟೆ. ಸೊ ಅದ್ರದ್ದೇ ಪಲ್ಯ ಇತ್ತು. ಸೊ ಬ್ರೆಡ್ ಇತ್ತು. ಸೊ ಬ್ರೆಡ್ ಇದ್ರೆ ನಾನು ಬಿಡೋದಿಲ್ಲ. ಸೊ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಸ್ಯಾಂಡ್ವಿಚ್ ಥರ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ತಿಂದೆ. ಒಂದು ಸ್ವಲ್ಪ ನಂಗೆ ಮಜಾ ಬಂತು. ಡಿಫ್ರೆಂಟಾಗಿರುತ್ತೆ. ಸೊ ಬ್ರೆಡ್ ಜೊತೆಗೆ ಏನು ಮಧ್ಯದಲ್ಲಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 2 ಆಮ್ಲೆಟು ಮಾಡ್ಕೊಂಡಿದ್ದೆ. ತುಂಬ ಒಂಥರ ಬೇಜಾರಾಗ್ತಾಯಿತ್ತು. ಅಂದರೆ ಒಂಥರ ಡಿಫ್ರೆಂಟಾಗಿ ತಿನ್ನೋಣ ಒಂದೊಂದ್ಸಲ ಅನಿಸುತ್ತಲ್ಲ ಮನಸ್ಸಿಗೆ. ಅದಾದಮೇಲೆ ಟೀ ಕುಡಿಬೇಕು ಅನ್ನಿಸ್ತಾಯಿತ್ತು ಭಾಳ. ಬಟ್ ಟೀ ಬೇಡ, ಸುಮ್ಮನೆ ನೆಸಸರಿ ಕ್ಯಾಲರೀಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗ್ರೀನ್ ಟೀನೇ ಮಾಡಿಕೊಂಡೆ ನಾನು. ಸೊ ಲೆಮನ್ ಗ್ರಾಸ್ ಹಾಕ್ಬಿಟ್ಟು ಮಾಡಿಕೊಂಡು ಅದನ್ನು ಕುಡಿದೆ. ಲೆಮನ್ ಗ್ರಾಸ್ ಹಾಕೋದು, ಜಿಂಜರ್ ಹಾಕಿದೆ, ಆಮೇಲೆ ನೀರು ಹಾಕಿ ಕುದಿಸೋದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ಅಷ್ಟೇ, ದಟ್ಸ್ ಇಟ್. ತುಂಬ ನಿಮಗೆ ಟೀ ಕುಡಿಬೇಕು ಅಂದಾಗ ಈ ಥರದ್ದು ಮಾಡ್ಕೊಂಡು ಕುಡೀರಿ. ಯಾವಾಗ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಕ್ಯಾಲರೀಸ್ ಕಮ್ಮಿ ಆಗುತ್ತೆ. ಸೊ ಆ ಥರ ಆಯಿತು. ಅದಾದಮೇಲೆ ಸ್ವಲ್ಪ ಅದೇ ಆ್ಯಪಲ್ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೆ. ನೀವು ಆ್ಯಪಲ್ ಒಂದು ಪೀಸನ್ನು ಹಾಕಿ ಗ್ರೀನ್ ಟೀಗೆ ಕುದಿಸಿ ಕುಡೀರಿ. ದಟ್ ಈಸ್ ಆಲ್ಸೋ ಎ ಗ್ರೀನ್ ಟೀ ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ. ಆಲ್ಸೋ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನ ಡಿನ್ನರ್ಗೆ ಮಾಡಿದೆ ಸೊಪ್ಪಿನ ಸಾರು ಮತ್ತು ಗೋಬಿ ಪರಾಟ ಇತ್ತು. ಸೊ ಅದನ್ನು ಒಂದು ತಿಂದೆ, ಒಂದು ಅರ್ಧ. ಅದರ ಜೊತೆಗೆ ಒಂದೇನೋ ತಿಂದೆ ನಾನು. ಅದಾದಮೇಲೆ ಸ್ವಲ್ಪ ಅನ್ನ ಹಾಕ್ಕೊಂಡು ಪಾಲಕ್ ಸಾರು ಕೂಡ ಇತ್ತು. ಸೊ ಮಾಡಿದೆ ಮನೆಯವ್ರಿಗೆಲ್ಲ. ಸೊ ಅದನ್ನು ಹಾಕ್ಕೊಂಡು ತಿಂದೆ. ಅದಾದಮೇಲೆ ಇವತ್ತು ಮೇಕಪ್ ಆರ್ಟಿಸ್ಟ್ ಕೆಳಗಡೆ ಹೋಗಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಆಯಿತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡು ಬಂದೆ. ಅದು ವೀಡಿಯೋ ಶೂಟ್ ಮಾಡೋದು ನೆನಪೇ ಆಗಿಲ್ಲ ಕೆಳಗಡೆ ಎಲ್ಲ. ಸೊ ಅದಾದಮೇಲೆ ಇವತ್ತು ಮೇಕಪ್ ಆರ್ಟಿಸ್ಟ್ಗೆ ಹೇಳಿದೆ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ. ಸೊ ಯಾವಾಗಲೂ ನಾನು ಮೇಕವರ್ ಮಾಡೇ ಇಲ್ಲ, ಯಾವತ್ತೂ ಮಾಡಿಲ್ಲ ನಾನು ಮೇಕವರು. ಸೊ ಇವಾಗ ಹೆಂಗಿದ್ರು ಇವಾಗ ಸಣ್ಣ ಎಲ್ಲ ಆಗಿದ್ದೀನಿ. ಸೊ ಒಂದ್ಸಲ ನಾನು ಲಾಸ್ಟ್ ಇಯರೆಲ್ಲ ನಾನೇ ಮಾಡ್ಕೊತೀನಿ ಮೇಕಪ್ ಎಲ್ಲ. ಬಟ್ ಹೇರ್ ಸ್ಟೈಲ್ ನಂಗೆ ಅಷ್ಟು ನಾನೇ ಮಾಡ್ಕೊಳಕ್ಕೆ ಬರೋಲ್ಲ. ಬೇರೆಯವ್ರಿಗೆ ಮಾಡು ಅಂದರೆ ನಾನು ಮಾಡ್ತೀನಿ, ಬಟ್ ನಾನು ಮಾಡ್ಕೊಳಕ್ಕೆ ಬರೋಲ್ಲ. ಸೊ ಹಾಗಾಗಿ ಕರೆಸಿದೆ ಒಂದು ಸತಿ, ಒಂದು ಮಾಡ್ಕೊಳ್ಳೋಣ ಅಂತ. ಲೈಫಲ್ಲಿ ಒಂದು ಸತಿನಾರು ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಕರೆಸಿದ್ದೆ. ಸೊ ನೋಡಿ, ಇವರೇ ಮೇಕಪ್ ಆರ್ಟಿಸ್ಟು. ತುಂಬ ಚೆನ್ನಾಗಿ ಮಾಡಿದರು. ಲುಕ್ಕು ಹೆಂಗೆ ಅನ್ನಿಸ್ತು ಅಂತ ನೀವು ನನಗೆ ಹೇಳಿ. ಸೊ ಸ್ಟಾರ್ಟಿಂಗಲ್ಲಿ ನೋಡ್ತಾ ನನಗೆ ಭಯ ಆಗ್ಬಿಡ್ತು. ನಾನೇ ನೋಡಿಕೊಂಡು ಇದೇನಪ್ಪ ಇದು ಅಂತ. ಸೊ ಇದೆಲ್ಲ ಬೇಸ್ ಹಾಕಲೇಬೇಕಲ್ಲ. ಸ್ಟಾರ್ಟಿಂಗಲ್ಲಿ ಬೇಸ್ ಹಿಂಗೆ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ, ಪೇಷನ್ಸ್ ಇಟ್ಕೋಬೇಕು. ಸೊ ಮಾಡ್ತಾಯಿರೋ 2:30ಗೆ ಬಂದವರು 4:30ವರೆಗೂ ಮಾಡಿದ್ರು ಮೇಕಪ್ಪು, ಹೇರ್ ಸ್ಟೈಲು ಆ್ಯಂಡ್ ಸಾರಿ ಡ್ರೈಪಿಂಗ್ ಎಲ್ಲ. ಸಾರಿ ಡ್ರೈಪಿಂಗ್ ಓಕೆ ಅಷ್ಟೇನು ಇಲ್ಲ, ನಾನು ಉಡ್ಕೊತೀನಿ ಸೀನೆ. ಬಟ್ ಪ್ಯಾಕೇಜ್ ಇತ್ತು ಅದ್ರ ಜೊತೆಗೆ. ಸೊ ನಾನು ಯಾಕೆ ಸುಮ್ಮನೆ ಆರಾಮಾಗಿ ರೆಡಿ ಆಗೋಣ ಬಿಡು, ಟೆನ್ಷನ್ ತೊಗೊಂಡು ಯಾಕೆ ರೆಡಿ ಆಗಬೇಕು ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡೆ ನಾನು ಎಂಜಾಯ್ ಮಾಡಿದೆ ಈ ಒಂದು ಪ್ರೋಸೆಸ್ನ ಫಾರ್ ದ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಹೇರ್ ಸ್ಟೈಲ್ ನನಗಂತೂ ಇಷ್ಟ ಆಯಿತು. ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗಿದೆ ಎಲ್ಲರೂ ಅಂತಾರೆ. ಬಟ್ 1-2-3 ಜನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಹಾಕಿದರು. ಸೊ ದಟ್ ಈಸ್ ಆಲ್ಸೋ ಓಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಅವ್ರ ಒಪಿನಿಯನ್ ಅದು. ಬಟ್ ಓಕೆ, ನನಗೆ ಹೇರು ಇಷ್ಟಾರು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ನಾನು ತುಂಬ ಟಾಪಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ಹೆಂಗೋ ಕಾಣಿಸ್ತಾ ಇದ್ದೀನಲ್ವ, ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಸೊ ನನಗಂತೂ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ನೋಡಿ ಈ ಥರ ಮಾಡಿ ಅದಾದಮೇಲೆ ನಾನು ಸೌತ್ ಇಂಡಿಯನ್ ಸ್ವಲ್ಪ ಇದು ಮೇಲ್ಗಡೆ ಊದ್ಕೊತಾ ಇರೋ ಅಂದ್ಕೊತೀನಿ, ಪಫ್ ಜಾಸ್ತಿ ಆಯಿತು ಅನ್ಕೊಂಡು. ಬಟ್ ಓಕೆ, ನನ್ನ ಮುಖಕ್ಕೆ ಸೂಟ್ ಆಗ್ತಾಯಿದೆ, ಇಟ್ಸ್ ನಾಟ್ ಲುಕಿಂಗ್ ಬ್ಯಾಡ್. ಸೊ ಅದಾದಮೇಲೆ ಸೌತ್ ಇಂಡಿಯನ್ ಲುಕ್ಕಂದೇ ನಾನೇ ತೆಗೆದ್ಬಿಟ್ಟು ಅವರಿಗೆ ಕೊಟ್ಟೆ ನಾನು, ಈ ಥರ ಲುಕ್ಕು ನಂಗೆ ಮಾಡಿಕೊಡಿ ಅಂತ. ಸೊ ಅದಾದಮೇಲೆ ಬ್ಲೌಸು ಕರೆಕ್ಟಾಗಿ ಅದೇ ಟೈಮ್ಗೆ ಸ್ಟಿಚಿಂಗ್ ಆಗಿತ್ತು. ಸೊ ಬ್ಲ್ಯಾಕ್ ಇತ್ತು ನನಗೆ ಇದ್ರ ಜೊತೆಗೆ ಆ್ಯಕ್ಚುಲಿ. ಬಟ್ ವೈಟ್ ಹಾಕೊಂಡು ನೋಡೋಣ ಅಂದ್ಬಿಟ್ಟು ವೈಟ್ ಹಾಕೊಂಡೆ. ಬಟ್ ಲುಕ್ಕು ಸೂಪರ್ಬಾಗಿ ಬಂತು ನೋಡಿ. ಸೊ ನಾನು ಶಾರ್ಟ್ ವೀಡಿಯೋಸಲ್ಲಿ ಎಲ್ಲ ಫೋಟೋಶೂಟು ಕೂಡ ಮಾಡಿಸ್ದೆ. ಸೊ ಅದ್ರ ಫೋಟೋಗಳನ್ನೆಲ್ಲ ಶಾರ್ಟ್ಸಲ್ಲಿ ಹಾಕ್ತೀನಿ. ಇದರಲ್ಲಿ ಹಾಕಿದ್ರೆ ಕ್ಲೀನಾಗಿ ಅದು ಕಾಣಿಸಲ್ಲ, ವೀಡಿಯೋನಲ್ಲಿ ಹಾಕಿದ್ರೆ ಬರೋಲ್ಲ. ಬಟ್ ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ. ಶಾರ್ಟ್ ವೀಡಿಯೋನಲ್ಲಿ ಎಲ್ಲ ಫೋಟೋಗಳು ತುಂಬ ಚೆನ್ನಾಗಿ ಬಂದಿದೆ. ಫೋಟೋಸ್ ಎಲ್ಲ ಲುಕ್ಕು ಇಷ್ಟ ಆಯಿತು ನನಗೆ. ಹೇರ್ ಕಮ್ಮಿ ಇರೋರಿಗೆ ಹೇರ್ ಸ್ಟೈಲ್ ಮಾಡೋದು ತುಂಬಾ ಕಷ್ಟ. ಸೊ ದಟ್ಸ್ ವೈ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ನನಗಂತೂ ತುಂಬ ಇಷ್ಟ ಆಯಿತು ಲುಕ್ಕು. ಚೆನ್ನಾಗಿದೆ, ಸ್ಮೋಕಿ ಆಗಿ ಮಾಡಿಸ್ದೆ. ಸೊ ನಾನು ಮೇಕಪ್ ಮಾಡ್ಕೊತೀನಿ ನನಗೆ ನಾನೇ. ಬಟ್ ಈ ಸಲ ಕರೆಸ್ದೆ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಶೂಟು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫೋಟೋಸ್ನ ನಾನು ಶಾರ್ಟ್ಸ್ ವೀಡಿಯೋನಲ್ಲಿ ಹಾಕ್ತೀನಿ. ಸೊ ಹಾಗೆ ನಿಮ್ಗೆ ಈ ಲುಕ್ ಇಷ್ಟ ಆಯಿತಾ ಹೇಳಿ, ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ. ನನಗಂತೂ ತುಂಬ ಇಷ್ಟ ಆಯ್ತು. ನನಗೆ ಬ್ಯೂಟಿಫುಲ್ ಅನ್ನಿಸ್ತಾಯಿದ್ದು, ಹಾಗೆ ಸಣ್ಣ ಕೂಡ ಕಾಣಿಸ್ತಾ ಇದೆ, ನಂಗೆ ಚೆನ್ನಾಗಿ ಅನ್ನಿಸ್ತು. ಸೊ ಇದು ಎಲ್ಲ ಫೋಟೋಗಳನ್ನ ನಾನು ಶಾರ್ಟ್ ವೀಡಿಯೋನಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಡೆಲಿವರಿಗೆ. ನಮಸ್ಕಾರ.